ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ತರಗತಿಯಲ್ಲಿ ನಾವು ಮುಖ್ಯವಾಗಿ ವಾಣಿಜ್ಯ ಬ್ಯಾಂಕಿನ ಕಾರ್ಯಗಳು ಎನ್ನುವಂಥ ವಿಷಯದ ಬಗ್ಗೆ ಚರ್ಚೆಯನ್ನು ಮಾಡಲಿಕ್ಕಿದ್ದೇವೆ. ಕಳೆದ ತರಗತಿಯಲ್ಲಿ ಆರ್ಥಿಕ ಅಭಿವೃದ್ಧಿಯಲ್ಲಿ ವಾಣಿಜ್ಯ ಬ್ಯಾಂಕುಗಳು ನಿರ್ವಹಿಸುವಂಥ ಪಾತ್ರ ಅದರ ಬಗ್ಗೆ ಚರ್ಚೆ ಮಾಡಿದ್ವಿ. ಇವತ್ತು ನಾವು ವಾಣಿಜ್ಯ ಬ್ಯಾಂಕುಗಳು ಏನೆಲ್ಲ ಕಾರ್ಯಗಳನ್ನು ಮಾಡುತ್ತೆ, ಒಂದು ದೇಶದಲ್ಲಿ ವಾಣಿಜ್ಯ ಬ್ಯಾಂಕು ತನ್ನ ಅಸ್ತಿತ್ವವನ್ನು ಕಾಪಾಡಲಿಕ್ಕೋಸ್ಕರವಾಗಿ ಏನೆಲ್ಲ ಕಾರ್ಯಗಳನ್ನು ಮಾಡುತ್ತೆ ಎನ್ನುವಂಥ ವಿಷಯದ ಬಗ್ಗೆ ನಾವು ಚರ್ಚೆಯನ್ನು ಮಾಡಬೇಕಾಗಿದೆ. ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಇನ್ ದಿಸ್ ಕ್ಲಾಸ್ ವಿ ಆರ್ ಡಿಸ್ಕಸಿಂಗ್ ಅಬೌಟ್ ದಿ ವೇರಿಯಸ್ ಥಿಂಗ್ಸ್ ಇನ್ ಕನೆಕ್ಷನ್ ವಿತ್ ದಿ ಫಂಕ್ಷನ್ಸ್ ಆಫ್ ದಿ ಕಮರ್ಷಿಯಲ್ ಬ್ಯಾಂಕ್ಸ್. ಫಂಕ್ಷನ್ಸ್ ಆಫ್ ಕಮರ್ಷಿಯಲ್ ಬ್ಯಾಂಕ್ಸ್ not only in India, in different part of the world, the commercial banks, they perform various functions. In the last video lecture, we are already discussing about the various things in connection with the role of commercial banks in economic development. Now we are trying to explain the functions of commercial banks into two groups. Number one is the primary function. Number second is the secondary function. The function performed by the commercial banks are classified into two groups. Number one is the primary function. Number second is the secondary function. On the basis of the importance of the functions performed by the commercial bank, we definitely classified the functions of commercial bank into two groups. Number one primary, number second is the secondary function. ಈಗ ವಾಣಿಜ್ಯ ಬ್ಯಾಂಕುಗಳು ನಿರ್ವಹಿಸುವಂಥ ಕಾರ್ಯಗಳೇನಿವೆಯಲ್ಲ, ಈ ಕಾರ್ಯಗಳನ್ನು ನಾವು ಎರಡು ಭಾಗಗಳಾಗಿ ವರ್ಗೀಕರಣ ಮಾಡ್ಬೋದು. ಅಥವಾ ನಮ್ಮ ಅಧ್ಯಯನದ ಅನುಕೂಲಕ್ಕೋಸ್ಕರವಾಗಿ, ಅಂದರೆ ವಾಣಿಜ್ಯ ಬ್ಯಾಂಕಿನ ಕಾರ್ಯಗಳನ್ನು ನಾವು ಅಧ್ಯಯನದ ಅನುಕೂಲಕ್ಕೋಸ್ಕರವಾಗಿ ಎರಡು ಭಾಗಗಳಾಗಿ ವರ್ಗೀಕರಣ ಮಾಡ್ಬೋದು. ಒಂದನೇದು ಪ್ರಾಥಮಿಕ ಕಾರ್ಯಗಳು, ಇನ್ನೊಂದು ಮಾಧ್ಯಮಿಕ ಕಾರ್ಯಗಳು. ವಾಣಿಜ್ಯ ಬ್ಯಾಂಕುಗಳು ನಿರ್ವಹಿಸುವಂತಹ ಕಾರ್ಯಗಳನ್ನು ನಾವು ಎರಡು ಭಾಗಗಳಾಗಿ ವರ್ಗೀಕರಿಸ್ತೇವೆ. ಆ ವರ್ಗೀಕರಣ ಯಾವುದು ಅಂತೇಳಿದರೆ, ಒಂದು ಪ್ರಾಥಮಿಕ ಕಾರ್ಯಗಳು, ಇನ್ನೊಂದು ಮಾಧ್ಯಮಿಕ ಕಾರ್ಯಗಳು. ಈ ವರ್ಗೀಕರಣ ಯಾವ ಬೇಸಿಸ್ ಮೇಲೆ ಮಾಡ್ತೀವಿ ಅಂತೇಳಿದರೆ, ಮುಖ್ಯವಾಗಿ ಅವುಗಳ ಕಾರ್ಯದ ಮಹತ್ವದ ಆಧಾರದ ಮೇಲೆ, ಆ ಕಾರ್ಯ ಎಷ್ಟರ ಮಟ್ಟಿಗೆ ಮಹತ್ವವನ್ನು ಪಡ್ಕೊಂಡಿವೆ, ವಾಣಿಜ್ಯ ಬ್ಯಾಂಕಿನ ಭವಿಷ್ಯದ ದೃಷ್ಟಿಯಿಂದ ಈ ಕಾರ್ಯಗಳು ಎಷ್ಟರ ಮಟ್ಟಿಗೆ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿವೆ, ಮಹತ್ವವನ್ನು ಪಡ್ಕೊಂಡಿವೆ ಎನ್ನುವುದರ ಆಧಾರದ ಮೇಲೆ ವಾಣಿಜ್ಯ ಬ್ಯಾಂಕಿನ ಕಾರ್ಯವನ್ನು ನಾವು ಈ ರೀತಿಯಲ್ಲಿ ವರ್ಗೀಕರಣ ಮಾಡ್ತೇವೆ. ಲೆಟ್ ಅಸ್ ಸಿ, ವಿ ಆರ್ ಟ್ರೈ ಟು ಎಕ್ಸ್ಪ್ಲೈನಿಂಗ್ ಅಬೌಟ್ ದಿ ಪ್ರೈಮರಿ ಫಂಕ್ಷನ್ಸ್ ಆಫ್ ದಿ ಕಮರ್ಷಿಯಲ್ ಬ್ಯಾಂಕ್. ಪ್ರೈಮರಿ ಫಂಕ್ಷನ್ಸ್ ಆರ್ ದೋಸ್ ಫಂಕ್ಷನ್ performed by all the commercial banks. It is common to all the commercial banks. Primary function means the basic functions of commercial banks. It performed by all the commercial banks. ನಾವು ಮೊದಲಿಗೆ ಪ್ರಾಥಮಿಕ ಕಾರ್ಯಗಳ ಬಗ್ಗೆ ನಾವೀಗ ಚರ್ಚೆ ಮಾಡಬೇಕು. ಪ್ರಾಥಮಿಕ ಕಾರ್ಯಗಳನ್ನೇನು, ಎಲ್ಲ ವಾಣಿಜ್ಯ ಬ್ಯಾಂಕುಗಳು ಕೂಡ ಸಾಮಾನ್ಯವಾಗಿ ನಿರ್ವಹಿಸುವಂಥ ಕಾರ್ಯಗಳು. ಎಲ್ಲ ವಾಣಿಜ್ಯ ಬ್ಯಾಂಕುಗಳು ಕೂಡ ಸಾಮಾನ್ಯವಾಗಿ ನಿರ್ವಹಿಸುವಂಥ ಕಾರ್ಯಗಳನ್ನು ಪ್ರಾಥಮಿಕ ಕಾರ್ಯಗಳು ಅಂತ ಕರಿತೀವಿ. ಪ್ರಾಥಮಿಕ ಕಾರ್ಯಗಳಂದರೆ ಎಲ್ಲ ವಾಣಿಜ್ಯ ಬ್ಯಾಂಕುಗಳು ಕೂಡ ನಿರ್ವಹಿಸುವಂಥ ಕಾರ್ಯಗಳು. ಅಂದರೆ ಅವುಗಳ ಶಕ್ತಿ, ಸಾಮರ್ಥ್ಯ ಇವು ಯಾವುದನ್ನು ಕೂಡ ಪರಿಗಣಿಸಿದ ಎಲ್ಲ ವಾಣಿಜ್ಯ ಬ್ಯಾಂಕುಗಳು ಕೂಡ ಈ ಕೆಲಸವನ್ನು ಮಾಡಲೇಬೇಕಾಗತ್ತೆ. ಅದು ಖಾಸಗಿ ಬ್ಯಾಂಕ್ ಆಗಿರ್ಬೋದು, ಸಾರ್ವಜನಿಕ ವಲಯದ ಬ್ಯಾಂಕ್ ಆಗಿರ್ಬೋದು, ದೇಶೀಯ ಬ್ಯಾಂಕ್ ಇರ್ಬೋದು, ವಿದೇಶಿ ಬ್ಯಾಂಕ್ ಇರ್ಬೋದು, ಯಾವುದೇ ವಾಣಿಜ್ಯ ಬ್ಯಾಂಕ್ ಆಗಿರಲಿ, ಅವು ಮುಖ್ಯವಾಗಿ ಪ್ರಮುಖವಾದ ಕಾರ್ಯಗಳನ್ನು ಮಾಡ್ತವೆ, ಮಾಡಲೇಬೇಕಾಗತ್ತೆ. ಅದನ್ನು ಪ್ರಾಥಮಿಕ ಕಾರ್ಯಗಳು ಅಂತ ನಾವು ಕರಿತೇವೆ. The first and foremost primary functions of the commercial bank, that is the acceptance of deposits. Acceptance of deposit or accepting the deposits is one of the important functions of the commercial banks. With the help of the various deposit scheme, for the sake of mobilizing the deposits, every commercial bank, they open the different types of deposits accounts. The deposits accounts are classified into different category. Number one is the current account. Number second is the saving bank account. Number third is the fixed deposit account. Number fourth one is the recurring deposits. These are the four important deposit schemes launched by each and every commercial bank.
Each and every commercial bank, for the sake of mobilizing the deposits, they established the open the different types of deposits accounts. Number one is the current account. Current account is a type of account in which an investor, a deposit holder, anytime who deposit the money and withdraw the money. There is no question of restriction on withdrawal of money under the current account. Under the current account, a deposit holder, a deposit holder, any time who deposit the money and withdraw the money, there is no restriction on the banking activities, including the withdrawal and the deposits. That is known as current account. Current account is one of the important account, deposits account, opened by the commercial bank. ವಾಣಿಜ್ಯ ಬ್ಯಾಂಕುಗಳು ತಮಗೆ ಬೇಕಾಗಿರುವ ಠೇವಣಿಗಳನ್ನು ಸ್ವೀಕರಿಸಲಿಕ್ಕೆ ಬೇರೆ ಬೇರೆ ರೀತಿಯ ಖಾತೆಗಳನ್ನು ನಾವು ತೆರೀತವೆ. ಆ ಖಾತೆಗಳನ್ನು ನಾವು ಪ್ರಮುಖವಾಗಿ 4 ವಿಧಗಳಾಗಿ ವರ್ಗೀಕರಿಸ್ತೇವೆ. ಒಂದನೇದು ಚಾಲ್ತಿ ಖಾತೆ, ಎರಡನೇದು ಉಳಿತಾಯ ಖಾತೆ, ಮೂರನೇದು ಅದನ್ನು ಫಿಕ್ಸ್ಡ್ ಡಿಪಾಸಿಟ್ಸ್ ಅಥವಾ ಅದನ್ನು ಕನ್ನಡದಲ್ಲಿ ಮುದ್ದತಾ ಠೇವಣಿ ಅಥವಾ ನಿಶ್ಚಿತ ಠೇವಣಿ ಅಂತ ಕೂಡ ಅದನ್ನ ಹೇಳ್ತಾರೆ. ಮುದ್ದತಾ ಠೇವಣಿ ಅಂದರೂ ಕೂಡ ಒಂದೇ, ನಿಶ್ಚಿತ ಠೇವಣಿ ಅಂದರೂ ಕೂಡ ಒಂದೇ. ನಾಲ್ಕನೇದು ಆರ್ ಡಿ ಅಥವಾ ಆರ್ ಡಿ ಖಾತೆ ಅಂತ ಅದನ್ನು ಹೇಳ್ತಾರೆ. ಆರ್ ಡಿ ಖಾತೆ ಅಥವಾ ರಿಕರಿಂಗ್ ಡಿಪಾಸಿಟ್ಸ್ ಅಂತ ಹೇಳ್ತೀವಿ. ಇದು ಆ ಠೇವಣಿಗಳ 4 ಪ್ರಮುಖವಾದ ವಿಧಗಳು. ಈಗ ನಾವು ಮೊದಲಿಗೆ ಚಾಲ್ತಿ ಖಾತೆ ಅಂದರೆ ಏನು? ಚಾಲ್ತಿ ಖಾತೆ ಅಂತ ಹೇಳಿದರೆ ಠೇವಣಿದಾರ ಯಾವಾಗ ಬೇಕಾದರೂ ಆ ಖಾತೆಗೆ ಹಣವನ್ನು ಹಾಕ್ಬೋದು ಮತ್ತು ಯಾವಾಗ ಬೇಕಾದರೂ ಹಣವನ್ನು ಪಡಿಬೋದು. ಇಂತಹ ಒಂದು ಖಾತೆಗೆ ನಾವು ಚಾಲ್ತಿ ಖಾತೆ ಅಂತ ಕರಿತೀವಿ. ಚಾಲ್ತಿ ಖಾತೆ ಅಂದ್ರೇನು? ಠೇವಣಿದಾರ ಯಾವಾಗ ಬೇಕಾದರೂ ತನ್ನ ಖಾತೆಗೆ ಹಣವನ್ನು ಹಾಕಲಿಕ್ಕೆ ಅವಕಾಶವಿರುವಂತಹ, ಯಾವಾಗ ಬೇಕಾದರೂ ಹಣವನ್ನು ವಾಪಸ್ಸು ಪಡೀಲಿಕ್ಕೆ ಅವಕಾಶ ಇರುವಂತಹ ಒಂದು ಖಾತೆಯನ್ನು ಚಾಲ್ತಿ ಖಾತೆ ಅಂತ ಹೇಳ್ತೀವಿ. ಚಾಲ್ತಿ ಖಾತೆಯ ಇನ್ನೊಂದು ವಿಶೇಷ ಏನು ಅಂತ ಹೇಳಿದರೆ, ಚಾಲ್ತಿ ಖಾತೆಗೆ ಯಾವುದೇ ಬಡ್ಡಿಯನ್ನು ನೀಡುವುದಿಲ್ಲ. ಚಾಲ್ತಿ ಖಾತೆಯಲ್ಲಿ ನೀವು ಠೇವಣಿ ಇಟ್ಟರೆ ಬ್ಯಾಂಕುಗಳು ಬಡ್ಡಿಯನ್ನು ನೀಡುವುದಿಲ್ಲ. ಇದು ಭಾಳ ಮುಖ್ಯವಾಗಿರುವಂಥ ಅಂಶ. ಕೇವಲ ಅತ್ಯಲ್ಪ ಪ್ರಮಾಣದ ಕಮಿಷನನ್ನು ಮಾತ್ರ ನೀಡ್ತವೆ ವಿನಃ ಬಡ್ಡಿಯನ್ನು ಅವು ನೀಡುವುದಿಲ್ಲ. ಚಾಲ್ತಿ ಖಾತೆಯಲ್ಲಿ ಯಾರು ಖಾತೆಯನ್ನು ಹೊಂದಿರ್ತಾರೆ, ಚಾಲ್ತಿ ಖಾತೆಯನ್ನು ಹೊಂದಿರುವ ವ್ಯಕ್ತಿಗಳು ಯಾವ ಪ್ರಮಾಣದಲ್ಲಿ ಬೇಕಾದರೂ ಹಣವನ್ನು ಅಲ್ಲಿ ಹಾಕಬಹುದು ಮತ್ತು ತೆಗಿಬೋದೇ ವಿನಃ ಬಡ್ಡಿಯನ್ನು ಗಳಿಸಲಿಕ್ಕೋಸ್ಕರವಾಗಿ ಚಾಲ್ತಿ ಖಾತೆಯನ್ನು ಯಾರೂ ಕೂಡ ತೆರೆದಿರೋದಿಲ್ಲ. ದಟ್ ಈಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಫೀಚರ್ಸ್ ಆಫ್ ದಿ ಕರೆಂಟ್ ಅಕೌಂಟ್. ಅಂದರೆ ಚಾಲ್ತಿ ಖಾತೆಯಲ್ಲಿ ಇದು ಯಾರೂ ಕೂಡ ಬಡ್ಡಿಗೋಸ್ಕರವಾಗಿ ಹಣವನ್ನು ಹಾಕೋದಿಲ್ಲ, ಕೇವಲ ವ್ಯವಹಾರದ ಉದ್ದೇಶಕ್ಕೋಸ್ಕರವಾಗಿ ಚಾಲ್ತಿ ಖಾತೆಯನ್ನು ತೆರೀತಾರೆ. ದಟ್ ಈಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಟೈಪ್ ಆಫ್ ಡಿಪಾಸಿಟ್ಸ್ ಅಂಡರ್ ದಿ ಅಕ್ಸೆಪ್ಟೆನ್ಸ್ ಆಫ್ ಡಿಪಾಸಿಟ್ಸ್. Number second important type of deposits, that is known as the saving bank account, SB account. SB account is the another type of account opened under the deposit schemes of the commercial banks. The saving banks account is nothing but to attract the small savers or small customers. Saving banks accounts are opened by the commercial banks for the sake of earning the interest. Customer, they open the account that is known as saving bank account. Saving bank account is a type of account through which customer is able to earning the interest that is possible under the saving bank account. That is the second important type of account opened under the commercial bank. ವಾಣಿಜ್ಯ ಬ್ಯಾಂಕುಗಳಲ್ಲಿ ಈ ಠೇವಣಿ ಸ್ವೀಕರಿಸಲಿಕ್ಕೆ ತೆರೆಯುವಂಥ ಎರಡನೇ ರೀತಿಯ ಖಾತೆ ಯಾವುದಂತ ಹೇಳಿದರೆ ಉಳಿತಾಯ ಖಾತೆ. ಉಳಿತಾಯ ಖಾತೆ ಅಂದ್ರೇನು? ಅಂದರೆ ಠೇವಣಿದಾರರಿಗೆ ಬಡ್ಡಿಯನ್ನು ಪಡೆಯುವ ಉದ್ದೇಶಕ್ಕೋಸ್ಕರವಾಗಿ ಠೇವಣಿದಾರನು ಬಡ್ಡಿಯನ್ನು ಗಳಿಸುವ ಸಲುವಾಗಿ ವಾಣಿಜ್ಯ ಬ್ಯಾಂಕಿನಲ್ಲಿ ಖಾತೆಯನ್ನು ತೆರೆದರೆ ಅಂಥ ಖಾತೆಗಳಿಗೆ ನಾವೇನು ಕರಿಬೇಕು? ಉಳಿತಾಯ ಖಾತೆ ಅಂತ ಹೇಳ್ತೇವೆ. ಉಳಿತಾಯ ಖಾತೆಯನ್ನು ಬೇರೆ ಬೇರೆ ಅವಧಿಗೋಸ್ಕರವಾಗಿ ತೆರಿಬೋದು. ಅಲ್ಪಾವಧಿಗೆ, ದೀರ್ಘಾವಧಿಗೆ ತೆರಲಿಕ್ಕೆ ಬರುತ್ತೆ. ಅಥವಾ 1 ವರ್ಷಕ್ಕೋಸ್ಕರ 6 ತಿಂಗಳು, 3 ತಿಂಗಳು ಮಿನಿಮಮ್ಮು 3 ತಿಂಗಳು, 6 ತಿಂಗಳು, 1 ವರ್ಷ, 3 ವರ್ಷ, 5 ವರ್ಷ, ಹೀಗೆ ಬೇರೆ ಬೇರೆ ಅವಧಿಗೋಸ್ಕರವಾಗಿ ಉಳಿತಾಯ ಖಾತೆ ನೀವು ತೆರಲಿಕ್ಕೆ
ಬರುತ್ತೆ. ಅಥವಾ ಉಳಿತಾಯ ಖಾತೆಯನ್ನು ಮಾಡಿಬಿಟ್ಟು ಅದರ ಮೂಲಕ ಹಣವನ್ನು ನೀವು ಹೂಡಿಕೆಯನ್ನು ಮಾಡ್ಬೋದು. ದಟ್ ಈಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಟೈಪ್ ಆಫ್ ಡಿಪಾಸಿಟ್ಸ್. The next important type of deposits is the fixed deposits. Fixed deposit is the another important type of deposit scheme under the commercial banks. Fixed deposits, the word itself says that in the fixed period of time, the withdrawal of money is only possible after the fixed period is to be completed. Without completion of the fixed period, we are not able to withdraw the money with interest. That is known as fixed deposits. That is one of the important deposit scheme launched by the commercial bank. ಅಂದರೆ ಇದನ್ನು ನಾವು ನಿಶ್ಚಿತ ಠೇವಣಿ ಅಂತ ಕರಿತೀವಿ ಅಥವಾ ಮುದ್ದತಾ ಠೇವಣಿ ಅಂತ ಕರಿತೀವಿ. ನಿಶ್ಚಿತ ಠೇವಣಿಯಲ್ಲಿ ಯಾರು ಠೇವಣಿಯನ್ನು ಇಟ್ಟಿರ್ತಾರೆ ಅವರು ನಿರ್ದಿಷ್ಟಪಡಿಸಿದ ಅವಧಿಗೋಸ್ಕರವಾಗಿ ಹಿಂದೆ ಅಥವಾ ಅವಧಿಯ ಪೂರ್ವದಲ್ಲಿ ಹಣವನ್ನು ತೆಗಿಲಿಕ್ಕೆ ಸಾಧ್ಯ ಇಲ್ಲ. ಒಮ್ಮೆ ನೀವು ತೆಗೆದರೆ ಬಡ್ಡಿಯನ್ನು ಕಳ್ಕೊಳ್ಬೇಕಾಗತ್ತೆ. ಅಂದರೆ ನೀವು ಯಾವ ಅವಧಿಗೆ ನೀವು ಠೇವಣಿ ಇಟ್ಟಿರ್ತೀರೋ ಆ ಅವಧಿಗೆ ಮಾತ್ರ ಠೇವಣಿ ಮತ್ತು ಬಡ್ಡಿಯನ್ನು ಪಡೆಯುವಂಥ ಅವಕಾಶ ಇರುವ ಒಂದು ಠೇವಣಿಗೆ ಅಥವಾ ಖಾತೆಗೆ ನಾವು ನಿಶ್ಚಿತ ಠೇವಣಿ ಅಂತ ಕರಿತೇವೆ. ಆ ನಿಶ್ಚಿತ ಠೇವಣಿ ಅಂತೇಳೋದು ಠೇವಣಿ ಸಂಗ್ರಹದ ಪ್ರಮುಖವಾದಂತಹ ಒಂದು ಭಾಗ ಆಗಿರುತ್ತೆ, ವಿಧಾನವಾಗಿರುತ್ತೆ. ಸಾಮಾನ್ಯವಾಗಿ ಅಂದರೆ ಸಮಾಜದಲ್ಲಿ ಎಲ್ಲ ವರ್ಗದವರು ಕೂಡ ಭವಿಷ್ಯಕ್ಕೋಸ್ಕರವಾಗಿ ಇಂಥ ನಿಶ್ಚಿತ ಠೇವಣಿಯನ್ನು ಬ್ಯಾಂಕುಗಳಲ್ಲಿ ಇಟ್ಟಿರ್ತಾರೆ. ಇದರ ಮೇಲೆ ಬಡ್ಡಿಯನ್ನು ಕೊಡಲಾಗತ್ತೆ. ಆ ಬಡ್ಡಿಯು ಕೇಂದ್ರ ಬ್ಯಾಂಕು ನೀಡುವ ನಿರ್ದೇಶನ ಅಥವಾ ಕೇಂದ್ರ ಬ್ಯಾಂಕಿನ ನೀತಿಗನುಸಾರವಾಗಿ ಆ ಬಡ್ಡಿಯ ದರವು ಕೂಡ ನಿರ್ಧಾರವಾಗುತ್ತೆ. ಈಗ ಭಾರತದಲ್ಲಿ ಗರಿಷ್ಠ ಅಂದರೆ 6.75% ಪ್ರಮಾಣದಲ್ಲಿ ಬಡ್ಡಿ ನಿಶ್ಚಿತ ಠೇವಣಿಗೆ ಸಿಗುತ್ತೆ. ಹಾಗಾಗಿ ನಿಶ್ಚಿತ ಠೇವಣಿ ಅಂತೇಳೋದು ಮತ್ತೊಂದು ಪ್ರಮುಖವಾದ ಠೇವಣಿಯ ವಿಧಗಳಾಗಿವೆ. ಇನ್ನೊಂದು ಪ್ರಮುಖವಾದ another important type of deposit scheme is the recurring deposits. RD ಖಾತೆ. Recurring deposits is the another important deposit schemes launched by the commercial bank. For the sake of mobilizing the savings of the lower income and middle income group people, the recurring deposits are established by the commercial banks. Recurring deposits are those deposits established opened by the commercial bank to attract the small income earning group or middle class people. For this purpose, the recurring deposit schemes are launched by the commercial bank. In every month or every day or every week, a small amount of money deposits under this particular scheme. After the gestation period is over, the entire amount with plus interest is available to the customer. That is known as the recurring deposits. ಇದನ್ನು ಆರ್ ಡಿ ಖಾತೆ ಅಂತ ಹೇಳ್ತಾರೆ. ಆರ್ ಡಿ ಖಾತೆಯಲ್ಲಿ ಯಾರು ಠೇವಣಿಯನ್ನು ಇಟ್ಟಿರ್ತಾರೆ ಅಥವಾ ಯಾರು ಇಡ್ಬೋದು ಅಂತ ಹೇಳಿದರೆ ಅದು ಸಾಮಾನ್ಯವಾಗಿ ಕಡಿಮೆ ಆದಾಯವನ್ನು ಉಳ್ಳಂಥ ವರ್ಗ ಅಥವಾ ಕಡಿಮೆ ಆದಾಯವನ್ನು ಉಳ್ಳಂಥ ವರ್ಗ, ಮಧ್ಯಮ ವರ್ಗ ಜನ ಏನು ಮಾಡ್ತಾರೆ, ಈ ಆರ್ ಡಿ ಖಾತೆಯನ್ನು ತೆರೀತಾರೆ. ತಮ್ಮ ಆದಾಯದ ಆದಾಯದ ಸ್ವಲ್ಪ ಪ್ರಮಾಣ ಉಳಿತಾಯ ಮಾಡಬೇಕು ಅಂತೇಳಿಬಿಟ್ಟು ಈ ಆರ್ ಡಿ ಖಾತೆಯನ್ನು ತೆರೀತಾರೆ. ಆರ್ ಡಿ ಖಾತೆಗೆ ಬಡ್ಡಿಯನ್ನು ಕೂಡ ನೀಡಲಾಗತ್ತೆ. ಅದಕ್ಕೊಂದು ಅವಧಿ ಇರುತ್ತೆ, 3 ವರ್ಷ, 1 ವರ್ಷ, ಹೀಗೆ ಅವಧಿ ಇರುತ್ತೆ. ಅವಧಿ ಮುಗಿದ ನಂತರ ಅವರ ಖಾತೆಯಲ್ಲಿರುವಂಥ ಹಣವನ್ನು ಅವರು ವಾಪಸ್ಸು ಪಡಿಬೋದು. ಈ ಒಂದು ಆರ್ ಡಿ ಖಾತೆಗೆ ಪ್ರತಿನಿತ್ಯ, ಪ್ರತಿ ವಾರದಲ್ಲಿ ಅಥವಾ ಪ್ರತಿ ತಿಂಗಳಿಗೊಮ್ಮೆ ಹಣವನ್ನು ಕಟ್ಟಲಿಕ್ಕೆ ಅವಕಾಶ ಇರುತ್ತೆ. ಇದು ಪ್ರಮುಖವಾಗಿರುವಂತಹ ಒಂದು ಠೇವಣಿ ಖಾತೆ. These are the various types of deposit schemes launched by the commercial bank for the sake of mobilizing the deposits. That is accepting the deposits. That is one of the important primary function. The second important, the primary functions of the commercial bank, that is the advancing the loans and advances. First of all, we are trying to know the difference between the loan and the advance. Loan is a type of credit given by the commercial bank for the long-term purpose, for the long term. Advance is also a type of credit that is advanced or given by the commercial bank only for short-term purpose. That is the difference between loans and the advance. Most of the commercial bank, they provide the loan and advances to the customer for the various purposes, including trade,
commerce, etc. Even today in India, after nationalization of the commercial banks also given the loans and advances to the priority sector, including agriculture also. ವಾಣಿಜ್ಯ ಬ್ಯಾಂಕುಗಳು ನಿರ್ವಹಿಸುವಂಥ ಕಾರ್ಯಗಳಲ್ಲಿ ಎರಡನೇ ಪ್ರಮುಖವಾದ ಕಾರ್ಯ ಅಂತೇಳಿದರೆ ಸಾಲಗಳು ಮತ್ತು ಮುಂಗಡಗಳನ್ನು ಒದಗಿಸುವುದು. ವಾಣಿಜ್ಯ ಬ್ಯಾಂಕುಗಳು ನಿರ್ವಹಿಸುವಂಥ ಎರಡನೇ ಪ್ರಮುಖವಾದ ಕಾರ್ಯ ಯಾವುದು? ಸಾಲಗಳು ಮತ್ತು ಮುಂಗಡಗಳನ್ನು ಒದಗಿಸುವುದು. ಇಲ್ಲಿ ನಾವು ಸಾಲ ಮತ್ತು ಮುಂಗಡ ಎನ್ನುವಂಥ ಎರಡು ಪದ ಬಳಸಿದೆ. ಹಾಗಾದರೆ ಸಾಲ ಅಂದರೆ ಏನು, ಮುಂಗಡ ಅಂದರೆ ಏನು ಅಂತ ನಾವು ನೋಡಬೇಕು. ಸಾಲ ಅಂದರೆ ಯಾವುದೇ ಒಂದು ವಾಣಿಜ್ಯ ಬ್ಯಾಂಕುಗಳು ದೀರ್ಘಾವಧಿಗೆ ಗ್ರಾಹಕರಿಗೆ ಕೊಡುವಂಥ ಸಾಲ, ಅದಕ್ಕೆ ನಾವು ಸಾಲಗಳು ಅಂತ ಹೇಳ್ತೀವಿ. ಸಾಲಗಳನ್ನು ಯಾವತ್ತೂ ಕೂಡ ದೀರ್ಘಾವಧಿಗೆ ನೀಡ್ತಾರೆ, ಅಲ್ಪಾವಧಿಗೆ ಕೊಡೋದಿಲ್ಲ. ಸಾಲಗಳನ್ನು ದೀರ್ಘಾವಧಿಗೆ ಕೊಡ್ತಾರೆ. ಅಂದರೆ ಒಂದು ನಿರ್ದಿಷ್ಟವಾದ ಉದ್ದೇಶಗಳಿಗೋಸ್ಕರವಾಗಿ ದೀರ್ಘಾವಧಿಗೆ ಹಣವನ್ನು ನೀಡಿಬಿಟ್ರೆ ಅದನ್ನು ಸಾಲ ಅಂತ ಹೇಳ್ತೀವಿ. ಹಾಗೆ ಅಡ್ವಾನ್ಸ್ ಅಂದರೆ ಮುಂಗಡ ಅಂತ ಹೇಳಿದ್ರೆ ಅಲ್ಪಾವಧಿ ಅವಶ್ಯಕತೆಗೋಸ್ಕರವಾಗಿ ನೀಡುವಂಥ ಹಣ. ಅಂದರೆ ಬ್ಯಾಂಕುಗಳು ಗ್ರಾಹಕರ ಅಲ್ಪಾವಧಿ ಅವಶ್ಯಕತೆಗೋಸ್ಕರವಾಗಿ ನೀಡುವಂಥ ಹಣವನ್ನು ನಾವು ಮುಂಗಡ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ಈಗ 1 ವಾರ, 1 ದಿನ ಅಥವಾ 3 ದಿನ ಇಂಥ ಅಲ್ಪಾವಧಿಗೋಸ್ಕರವಾಗಿ ಈ ಅಡ್ವಾನ್ಸಸ್ಸನ್ನು ನೀಡಲಾಗತ್ತೆ. ಯಾವ ಕ್ಷೇತ್ರಗಳಿಗೆ ಕೊಡ್ತಾರೆ ವಾಣಿಜ್ಯ ಬ್ಯಾಂಕು ಅಂತೇಳಿದರೆ ಮುಖ್ಯವಾಗಿ ವ್ಯಾಪಾರ, ವಾಣಿಜ್ಯ, ಕೈಗಾರಿಕಾ ಕ್ಷೇತ್ರಕ್ಕೆ. ಹಾಗೆ ಭಾರತ ದೇಶದಲ್ಲಿ 1968 ನಂತರದಲ್ಲಿ ಬ್ಯಾಂಕ್ ರಾಷ್ಟ್ರೀಕರಣ ಪ್ರಕ್ರಿಯೆ ನಡೀತಲ್ಲ, ಅದರ ನಂತರದಲ್ಲಿ 68-69 ನಂತರದಲ್ಲಿ ನಮ್ಮಲ್ಲಿ ಏನಾಯಿತು, ಬ್ಯಾಂಕ್ ರಾಷ್ಟ್ರೀಕರಣವಾಯಿತು. ಆನಂತರ ಆದ್ಯತಾ ವಲಯ ಎನ್ನುವಂಥ ಒಂದು ವಲಯವನ್ನು ಗುರುತು ಮಾಡಿಬಿಟ್ಟು ಅಲ್ಲಿಗೂ ಕೂಡ ಸಾಲವನ್ನು ಕೊಡ್ತಾರೆ. ಇತ್ತೀಚಿನ ವರ್ಷಗಳಲ್ಲಿ ಕೃಷಿಗೂ ಕೂಡ ವಾಣಿಜ್ಯ ಬ್ಯಾಂಕುಗಳು ಸಾಲವನ್ನು ಕೊಡಲಿಕ್ಕೆ ಪ್ರಾರಂಭ ಮಾಡಿವೆ. ಒಟ್ಟಾರೆಯಾಗಿ ಸಾಲಗಳನ್ನು ಮತ್ತು ಮುಂಗಡಗಳನ್ನು ನೀಡುವಂಥದ್ದು ವಾಣಿಜ್ಯ ಬ್ಯಾಂಕುಗಳು ನಿರ್ವಹಿಸುವಂತಹ ಮತ್ತೊಂದು ಪ್ರಮುಖವಾದ ಕಾರ್ಯ ಅಂತ ನಾವು ಹೇಳಲಿಕ್ಕೆ ಬರುತ್ತೆ. The next important primary functions of the commercial bank, that is credit creation. Credit creation is one of the important primary functions of the commercial bank. The credit creation is a process of multiplication of the initial deposits over a period of time. That is known as the credit creation. The credit creation is nothing but the multiplication of initial deposits through lending and advances. To lending and advances, the multiplication of the initial deposits, that is known as credit creation. Credit creation is nothing but multiplication of initial deposits of a commercial bank through lending. Lending means through granting the loan and advances, that is known as the credit creation. The credit creation is also known as the multiplication of the multiple expansion of credit. Multiple expansion of credit is also known as credit creation. ವಾಣಿಜ್ಯ ಬ್ಯಾಂಕುಗಳು ನಿರ್ವಹಿಸುವಂಥ ಮತ್ತೊಂದು ಪ್ರಮುಖವಾದ ಪ್ರಾಥಮಿಕ ಕಾರ್ಯ ಅಂತೇಳಿದರೆ ಸಾಲ ನಿರ್ಮಾಣವನ್ನು ಪತ್ತು ನಿರ್ಮಾಣ ಅಂತ ಕೂಡ ಕರೀತಾರೆ. ಪತ್ತು ನಿರ್ಮಾಣ ಅಂತ ಕೂಡ ಕರೀತಾರೆ. ಹಾಗಾದರೆ ಸಾಲ ನಿರ್ಮಾಣ ಅಂದರೆ ಏನು? ಸಾಲ ನಿರ್ಮಾಣ ಅಂತೇಳಿದರೆ ವಾಣಿಜ್ಯ ಬ್ಯಾಂಕುಗಳು ತಾವು ಸ್ವೀಕರಿಸಿದ ಠೇವಣಿಯ ಗಾತ್ರಕ್ಕಿಂತ ಹೆಚ್ಚಿನ ಗಾತ್ರದಲ್ಲಿ ಠೇವಣಿಗಳನ್ನು ಸೃಷ್ಟಿ ಮಾಡುವ ಒಂದು ಕ್ರಿಯೆ. ತಾವು ಗ್ರಾಹಕರಿಂದ ಸ್ವೀಕರಿಸಿದಂತಹ ಠೇವಣಿಯ ಗಾತ್ರಕ್ಕಿಂತ ಹೆಚ್ಚಿನ ಗಾತ್ರದ ಠೇವಣಿಯನ್ನು ಸೃಷ್ಟಿ ಮಾಡುವಂಥ ಒಂದು ಕ್ರಿಯೆ ಇದೆಯಲ್ಲ, ಅದನ್ನು ನಾವು ಸಾಲ ನಿರ್ಮಾಣ ಅಂತ ಕರಿತೇವೆ. ಸಾಲ ನಿರ್ಮಾಣ ಕ್ರಿಯೆ ಹೇಗೆ ನಡೆಯುತ್ತೆ ಅಂದರೆ ಸಾಲಗಳನ್ನು ನೀಡುವ ಮೂಲಕ, ಮುಂಗಡಗಳನ್ನು ನೀಡುವ ಮೂಲಕ, ಸಾಲಗಳನ್ನು ನೀಡುವ ಮೂಲಕ, ಮುಂಗಡಗಳನ್ನು ನೀಡುವ ಮೂಲಕ ತಾನು ಸ್ವೀಕರಿಸಿದ ಠೇವಣಿಗಿಂತ ಹೆಚ್ಚಿನ ಠೇವಣಿಗಳನ್ನು ಸ್ವೀಕರಿಸುವ ಒಂದು ಕ್ರಿಯೆಗೆ ಸಾಲ ನಿರ್ಮಾಣವೆಂದು ಕರೆಯುತ್ತೇವೆ. ಸಾಲ ನಿರ್ಮಾಣವೆಂದರೆ ಯಾವುದೇ ಒಂದು ವಾಣಿಜ್ಯ ಬ್ಯಾಂಕು ತಾನು ಸ್ವೀಕರಿಸಿದ ಪ್ರಾರಂಭಿಕ ಠೇವಣಿಗ ಮೊತ್ತಕ್ಕಿಂತ ಅಧಿಕ ಪ್ರಮಾಣದ ಠೇವಣಿಗಳನ್ನು ಸೃಷ್ಟಿ ಮಾಡುವ ಒಂದು ಕ್ರಿಯೆ. ಆ ಕ್ರಿಯೆಯನ್ನು ಹೇಗೆ ಮಾಡ್ತಾರೆ?
ಸಾಲಗಳನ್ನು ಗ್ರಾಹಕರಿಗೆ ಸಾಲವನ್ನು ನೀಡುವ ಮೂಲಕ, ಮುಂಗಡಗಳನ್ನು ಒದಗಿಸುವ ಮೂಲಕ, ತನ್ನ ಗ್ರಾಹಕರಿಗೆ ಸಾಲಗಳನ್ನು ಮುಂಗಡಗಳನ್ನು ಒದಗಿಸುವ ಮೂಲಕ ತಾನು ಪ್ರಾರಂಭಿಕ ಹಂತದಲ್ಲಿ ಸ್ವೀಕರಿಸಿದ ಠೇವಣಿಗಿಂತ ಹೆಚ್ಚಿನ ಪ್ರಮಾಣದ ಠೇವಣಿಯನ್ನು ಸೃಷ್ಟಿ ಮಾಡುವಂಥ ಒಂದು ಕ್ರಿಯೆಗೆ ಸಾಲ ನಿರ್ಮಾಣವೆಂದು ಕರೆಯುತ್ತೇವೆ. ಫಾರ್ ಎಕ್ಸಾಂಪಲ್, a simple example, a given commercial bank who accepting the 100 crores rupees of deposits. That is the initial deposits. The 100 crores rupees of deposit, that is a type of deposits accepted by the commercial bank. The 100 crore rupees is given to the customer in form of loans and advances. 80 crores rupees is given to the loans and advances. 20 crores rupees it is kept as a reserve. Because of lending the 80 crores rupees of loan advances to the customer, they also create some account in name of the customer also, and at the same time he also gets some interest also, through which they try to increase the deposits. That is known as credit creation. ಈಗ ಸಾಲ ನಿರ್ಮಾಣವನ್ನು ಒಂದು ಉದಾಹರಣೆ ಮೂಲಕ, ಸಾಲ ನಿರ್ಮಾಣ ಅಂದ್ರೇನು, ಯಾವುದೇ ಒಂದು ವಾಣಿಜ್ಯ ಬ್ಯಾಂಕು ತಾನು ಸ್ವೀಕರಿಸಿದ ಪ್ರಾರಂಭಿಕ ಠೇವಣಿಗಿಂತ ಹೆಚ್ಚಿನ ಪ್ರಮಾಣದ ಠೇವಣಿಯನ್ನು ಒಂದು ಪಡೆಯುವಂತಹ, ಸೃಷ್ಟಿ ಮಾಡುವಂಥ ಕ್ರಿಯೆಗೆ ನಾವು ಸಾಲ ನಿರ್ಮಾಣ ಅಂತ ಕರಿತೀವಿ. ಒಂದು ಉದಾಹರಣೆ ಮೂಲಕ ಅರ್ಥ ಮಾಡಿಕೊಡುವ. ಈಗ ಒಂದು ವಾಣಿಜ್ಯ ಬ್ಯಾಂಕು, ಫಾರ್ ಎಕ್ಸಾಂಪಲ್ ಈಗ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ 100 ಕೋಟಿ ರೂಪಾಯಿ ಪ್ರಾರಂಭಿಕ ಠೇವಣಿ ಸ್ವೀಕಾರ ಮಾಡಿದೆ. ಆ 100 ಕೋಟಿ ರೂಪಾಯಿನಲ್ಲಿ ಏನು ಮಾಡಿ 80 ಕೋಟಿ ರೂಪಾಯಿಯನ್ನು ಗ್ರಾಹಕರಿಗೆ ಸಾಲವನ್ನು, ಮುಂಗಡಗಳನ್ನು ಕೊಟ್ಟಿದೆ. 20 ಕೋಟಿ ಅದು ಮೀಸಲಾಗಿ ಇಟ್ಕೊಂಡಿದೆ. ಆ 80 ಕೋಟಿ ಸಾಲವನ್ನು ಕೊಟ್ಟಾಗ ಸಾಲಗಳನ್ನು ಗ್ರಾಹಕರಿಗೆ ನೇರವಾಗಿ ಕೊಡೋದಿಲ್ಲ. ಅವರ ಹೆಸರಿನಲ್ಲಿ ಖಾತೆ ತೆರೆಯಲಾಗುತ್ತೆ. ಖಾತೆಗೆ ಸಾಲದ ಹಣವನ್ನು ವರ್ಗಾವಣೆ ಮಾಡಲಾಗತ್ತೆ. ಆಗ 80 ಕೋಟಿಯ ಪರ್ಯಾಯವಾಗಿ ಖಾತೆಗಳು ಅಲ್ಲಿ ನಿರ್ಮಾಣವಾಗ್ತವೆ. 80 ಕೋಟಿ ಸಾಲ 80 ಕೋಟಿ ಡಿಪಾಸಿಟಿಗೆ ಅದು ಕಾರಣ ಆಗುತ್ತೆ. ಅಂದರೆ ಮೊದಲು 100 ಕೋಟಿ ರೂಪಾಯಿ ಡಿಪಾಸಿಟ್ ಇತ್ತು, ಮತ್ತು 80 ಕೋಟಿ ರೂಪಾಯಿ ಠೇವಣಿಯಲ್ಲಿ ಸೃಷ್ಟಿಯಾಯಿತು, ಅಲ್ಲಿ 180 ಕೋಟಿ ಆಗುತ್ತೆ. ಇಂತಹ ಒಂದು ಪ್ರಕ್ರಿಯೆಗೆ ನಾವು ಸಾಲ ನಿರ್ಮಾಣವೆಂದು ಕರೆಯುತ್ತೇವೆ. ಇದರ ಬಗ್ಗೆ ನಿಮಗೆ ಮುಂದಿನ ಒಂದು ಕಾನ್ಸೆಪ್ಟ್ ಬರುತ್ತೆ, ಅಲ್ಲಿ ಕ್ರೆಡಿಟ್ ಕ್ರಿಯೇಷನ್ ಅಂತ ಒಂದು ಸಪ್ರೇಟ್ ಕಾನ್ಸೆಪ್ಟೇ ಬರುತ್ತೆ, ಅಲ್ಲಿ ನಿಮ್ಗೆ ಡೀಟೇಲ್ ಆಗಿ ಅದನ್ನು ಹೇಳ್ತೀನಿ. ಹಾಗೆ ಇಲ್ಲಿ ಜಸ್ಟ್ ಮೆನ್ಷನ್ ಮಾಡಿದ್ದೀನಿ, ಕ್ರೆಡಿಟ್ ಕ್ರಿಯೇಷನ್ ಈಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಪ್ರೈಮರಿ ಫಂಕ್ಷನ್ಸ್ ಆಫ್ ದಿ ಕಮರ್ಷಿಯಲ್ ಬ್ಯಾಂಕ್ಸ್. ದೀಸ್ ಆರ್ ದಿ 3 important primary functions of the commercial bank. These functions are common to all the commercial banks. That is the primary functions of the commercial bank. Next, we are trying to explaining the secondary functions of the commercial banks in the next video lecture. Thank you.